A very good and warm welcome to everyone assembled here. I am Pooja, your English lecturer. Would like to extend my warm welcome to all distinguished guests, honorable guest Ms. Prithvi Bhatt, respected gurus Dr. Devraj sir, dearest MD Mrs. Sujata Devraj ma'am, beloved principal sir Lakshmi Hegde Sondha sir, dear teaching and non-teaching staff members, dear students and lovely parents who have gathered here for another wonderful event, Meet and Greet with Celebrity Season 2 Episode 3. Exactly. I am thrilled to have with us today's chief guest, Ms. Prithvi Bhatt, famous Sandalwood singer. Ma'am, thank you so much for joining us today. And definitely it will be a memorable day. Don't you think, guys? Okay. Now I would like to invite our beloved principal, Dr. Lakshmi Hegde Sondha sir, to give an introductory speech. Good morning, dear students. Good morning, sir. Meet and Greet with Celebrity Season 2 Episode 3. ಈ ವರ್ಷದ 3ನೇ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಆಗಿ ನಮ್ಮ ಜೊತೆಗೆ ಇವತ್ತಿನ ಈ ವೇದಿಕೆಯಲ್ಲಿ ಕುಳಿತುಕೊಂಡಿರುವಂಥವರು ಪ್ರತಿಭಾವಂತ ಯುವ ಗಾಯಕಿ, ಕನ್ನಡ ಸಿನಿಮಾ ಕ್ಷೇತ್ರದ ಇತ್ತೀಚಿನ ಒಂದು ಸ್ಟಾರ್ ಸಿಂಗರ್ ಪೃಥ್ವಿ ಭಟ್. ಇವತ್ತು ನಮ್ಮ ಕಾಲೇಜಿನ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿಯ 3ನೇ ಎಪಿಸೋಡ್ನ ಸೆಲೆಬ್ರಿಟಿ ಗೆಸ್ಟ್ ಆಗಿ ಅವರು ಆಗಮಿಸಿದ್ದಾರೆ. ಅವರನ್ನ ಕಾಲೇಜಿನ ವತಿಯಿಂದ ಎಲ್ಲರ ಪರವಾಗಿ, ನಮ್ಮ ಟೀಮ್ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕಾಲೇಜಿನ ಚೇರ್ಮನ್ ಸರ್ ಅವರು, ಡಾಕ್ಟರ್ ದೇವರಾಜ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವಂತಹ ಸುಜಾತಾ ದೇವರಾಜ್ ಮೇಡಮ್ ಇದ್ದಾರೆ. ಅವರನ್ನು ಕೂಡ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ವಿಶೇಷವಾಗಿ ಇಬ್ಬರು ಮಹನೀಯರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಎಂದಿನಂತೆ ನಮ್ಮ ಈ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ನಾವು ಗುರು ಗೌರವ ಅಂತ ಮಾಡ್ತೇವೆ. ಗುರುಗಳನ್ನ ಗೌರವಿಸುವಂತ ಒಂದು ಪದ್ಧತಿ. ಇವತ್ತು ನಾವು ಗೌರವಿಸ್ತಾ ಇರುವಂತಹ ಗುರುಗಳು ಹಲವಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಕೊಡುಗೆ ಹಾಕಿಕೊಟ್ಟಂತಹ ಇಬ್ಬರು ಮಹನೀಯ ಗುರುಗಳು. ಶ್ರೀ ನಿಂಗರಾಜು ಡಿ ಅವರು, ಸೀನಿಯರ್ ಕನ್ನಡ ಟೀಚರ್, ಬ್ಲೂಮಿಂಗ್ ಗ್ಲೋರಿ ಸ್ಕೂಲ್, ಅವರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಶ್ರೀ ಜಯದೀಪ್ ಚಿಕ್ಕಣ್ಣ ಅವರು, ಸೀನಿಯರ್ ಟೀಚರ್, 7th ಡೇ ಅಡ್ವೆಂಟಿಸ್ಟ್ ಸ್ಕೂಲ್, ಅವರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾರೆ. ನಮ್ಮ ಎಲ್ಲ ಶಿಕ್ಷಕ ವೃಂದದವರಿದ್ದಾರೆ, ಬೋಧಕರು, ಬೋಧಕೇತರರು, ಪಾಲಕರಿದ್ದಾರೆ, ಅನೇಕ ಪೇರೆಂಟ್ಸ್ಗಳು ಇದ್ದಾರೆ, ಜೊತೆಗೆ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್. ಕಾರ್ಯಕ್ರಮದ ಆಶಯ ಅಂತೂ ನಿಮ್ಗೆ ಗೊತ್ತಿದೆ. ಪ್ರತಿ ಸಲ ನಾನು ಹೇಳುವ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಆದ್ರೂ ವೇದಿಕೆಯ ಮೇಲೆ ಇರುವವರಿಗೆ ಕಾರ್ಯಕ್ರಮದ ಆಶಯದ ಸ್ಪಷ್ಟತೆ ಇರಬೇಕು, ಒಂದು ಕ್ಲಾರಿಟಿ ಇರಬೇಕು. ಏನಪ್ಪ ಈ ಕಾರ್ಯಕ್ರಮ, ಏನು ಉದ್ದೇಶ? ಆ ಕಾರಣಕ್ಕಾಗಿ ನಿಮಗೆ ಗೊತ್ತಿದ್ರು, ಕಾರ್ಯಕ್ರಮದ ಆಶಯ ನಿಮಗೆ ಗೊತ್ತಿದ್ರು ಕೂಡ ಅವರಿಗೊಂದು ಸಣ್ಣ ಸ್ಪಷ್ಟತೆ ಸಿಗ್ಬೇಕಲ್ವ, ಈ ಕಾರ್ಯಕ್ರಮ ಏನಪ್ಪ ಇದು. ಆ ಕಾರಣಕ್ಕಾಗಿ ಒಂದು 5 minutes ಬ್ರೀಫ್ ಇಂಟ್ರೊಡಕ್ಟರಿ ರಿಲೇಟೆಡ್ ಟು ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಪ್ರೋಗ್ರಾಮ್. ಪ್ರತಿ ತಿಂಗಳು ಎವ್ರಿ ಮಂತ್ ನಾವು ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಬಹುಶಃ ಕರ್ನಾಟಕದ ಯಾವ ಕಾಲೇಜಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮ, ಈ ರೀತಿಯ ಥಾಟ್ ಇಲ್ಲ. ಒಂದೊಂದು ಸೆಲೆಬ್ರಿಟಿ ವರ್ಷಕ್ಕೆ ಒಬ್ಬರನ್ನ ಕರೆಸ್ತಾರೆ. ಅನೇಕ ಕಾಲೇಜುಗಳಲ್ಲಿ ವರ್ಷಕ್ಕೆ ಒಂದು ಸೆಲೆಬ್ರಿಟಿಯನ್ನ ಆನ್ಯುವಲ್ ಡೇಗೋ ಏನೋ ಕರೆಸ್ತಾರೆ. ನಾವು ಪ್ರತಿ ತಿಂಗಳ ಕರೆಸ್ತಾ ಇದ್ದೇವೆ. ಪ್ರತಿ ತಿಂಗಳ ಒಂದೊಂದು ಸೆಲೆಬ್ರಿಟಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಸೆಲೆಬ್ರಿಟಿಗಳು ಈ ಸಂದರ್ಭದಲ್ಲಿ ಬರ್ತಾರೆ. ಈ ತಿಂಗಳು ನಾವು ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಸಂಗೀತ ಮತ್ತು ಗಾಯನ. ಸಂಗೀತ ಮತ್ತು ಗಾಯನ ಕ್ಷೇತ್ರದಲ್ಲಿ ಇತ್ತೀಚೆಗೆ ತುಂಬಾ ಹೆಸರು ಮಾಡ್ತಾ ಇರುವಂತಹ ಪ್ರಖ್ಯಾತ ಗಾಯಕಿ ಪೃಥ್ವಿ ಭಟ್. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ತುಂಬಾ ಬೇಡಿಕೆ ಹೆಸರು, ಈಗ ತುಂಬಾ ಬೇಡಿಕೆಯ ಗಾಯಕಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಈಗ ಕಾರ್ಯಕ್ರಮ ಮುಗಿಸಿ ಮತ್ತೊಂದು ಮೂವಿ ಸಾಂಗ್ಗೆ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದಾರೆ. 2 ಗಂಟೆಗೆ ಮತ್ತೆ ರೆಕಾರ್ಡಿಂಗ್ ಇದೆ ಇವತ್ತು ಕೂಡ. ಸೊ ಅಷ್ಟರೊಳಗಡೆ ನಾವು 1 ಗಂಟೆ ಒಳಗಡೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೀಗಾಗಿ ನಾವು
ಆದಷ್ಟು ಬೇಗನೆ ಕಾರ್ಯಕ್ರಮವನ್ನ ಒಂದ್ ಗಂಟೆ ಒಳಗಡೆ ಮುಗಿಸುವ ಪ್ರಯತ್ನವನ್ನು ಮಾಡಲೇಬೇಕು. ಸೊ ಅವರ ಮತ್ತೆ ರೆಕಾರ್ಡ್ಗೆ ತೊಂದರೆ ಆಗ್ತದೆ. ಸೊ ಅನೇಕ ಹಿಟ್ ಗೀತೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾಕ್ಕೆ, ಈಗಾಗಲೇ ಅನೇಕ ಹಿಟ್ ಗೀತೆಗಳನ್ನ ಕೊಟ್ಟಿದ್ದಾರೆ. ಇತ್ತೀಚಿನ ಒಂದು ಹಿಟ್ ಗೀತೆ ಅಂತಂದ್ರೆ ಕೃಷ್ಣಂ ಪ್ರಣಯ ಸಖಿ, ಆ ಮೂವಿಯಲ್ಲಿ ಒಂದು ಸಾಂಗ್, ಇವರ ಒಂದು ಸಾಂಗ್ ಸೂಪರ್ ಹಿಟ್ ಆಗಿದೆ. 2 ಸಾಂಗ್ ಅದರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, 2 ಸಾಂಗ್ ತುಂಬಾ ಹಿಟ್ ಆಗಿದೆ. ಅದರಲ್ಲಿ ಒಂದು ಸಾಂಗ್ ಇವರದ್ದು ಕೂಡ ಹೌದು. ಸೊ ಇನ್ನೂ ಅನೇಕ ಸೂಪರ್ ಹಿಟ್ ಗೀತೆಗಳನ್ನ ಮುಂಬರುವ ದಿನಗಳಲ್ಲಿ ಡೆಫಿನೆಟ್ಲಿ ಅವರು ಕೊಡ್ತಾರೆ ಹೇಳುವಂತ ಒಂದು ಆಶಯ ಖಂಡಿತವಾಗಿಯೂ ನಮ್ಗೆಲ್ಲರಿಗೂ ಇದೆ. ಇಂಥ ಒಂದು ಒಳ್ಳೆಯ ಪ್ರತಿಭಾವಂತ ಯುವ ಗಾಯಕಿ ಇವತ್ತು ಯುವಕರಿಗೋಸ್ಕರ ಬಂದಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತು, ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ ಮೇಲೆ ಸಾಮಾನ್ಯವಾಗಿ ಒಂದು ಡಿಮಾಂಡ್ ಬರುತ್ತೆ, ಒಂದು ಬೇಡಿಕೆ ಬಂದ್ಬಿಡುತ್ತೆ. ಫೇಮಸ್ ಆದ ತಕ್ಷಣ, ಒಂದು ಹೆಸರು ಬಂದ ತಕ್ಷಣ ಸುಲಭದಲ್ಲಿ ಅವರು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ, ಈ ತರ ಶಿಕ್ಷಣ ಸಂಸ್ಥೆ ಕಾರ್ಯಕ್ರಮಗಳಿಗೆಲ್ಲ ಬರೋದು ಕಷ್ಟ, ಸ್ವಲ್ಪ ಹೆಸರು ಮಾಡಿದ ಮೇಲೆ. ಆದ್ರೆ ಇವರು ಒಂದು ಯುವ ಗಾಯಕಿಯಾಗಿ ಹೆಸರು ಮಾಡಿದ್ರು ಕೂಡ ಮಕ್ಕಳಿಗೆ ಅಂದ ತಕ್ಷಣ ಒಪ್ಕೊಂಡು, ತುಂಬಾ ಪ್ರೀತಿಯಿಂದ ಒಪ್ಕೊಂಡು, ಒಂದು ಸಾಮಾಜಿಕ ಬದ್ಧತೆ ಇದೆ, ನಾನು ಈ ಕ್ಷೇತ್ರದಲ್ಲಿ, ಸಮಾಜದಲ್ಲಿ ನನಗೊಂದು ಐಡೆಂಟಿಟಿ ಇದೆ, ನಾನು ಬಂದು ಮಕ್ಕಳಿಗೆ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಸಮಯ ಕಳೆದ್ರೆ ಆ ಮಕ್ಕಳಿಗೆ ಒಂದು ಏನೋ ಒಂದು ಕ್ಷೇತ್ರದಲ್ಲಿ ಇನ್ಸ್ಪಿರೇಷನ್ ಸಿಗಬಹುದು ಹೇಳುವಂತ ಒಂದು ಥಾಟ್ ಅಲ್ಲಿ ಇವತ್ತು ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ಹೀಗಾಗಿ ಅವರನ್ನ ಮತ್ತೊಮ್ಮೆ ನಾನು ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರು ಸಂಗೀತ ಕ್ಷೇತ್ರದಲ್ಲಿ ಹಲವು ಮುಖಗಳಲ್ಲಿ ಅಧ್ಯಯನ ಮಾಡಿ ಬಂದಿದ್ದಾರೆ. ಸಂಗೀತ ಅಂದ ತಕ್ಷಣ ಯಾವುದೋ ಒಂದು ರೀತಿಯ ಫಾರ್ಮೆಟ್ ಇರಲ್ಲ, ತುಂಬಾ ಫಾರ್ಮೆಟ್ಸ್ ಇರುತ್ತೆ ಸಂಗೀತದಲ್ಲಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಇದೆ, ಕ್ಲಾಸಿಕಲ್ ಮ್ಯೂಸಿಕ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್, ಆಮೇಲೆ ವೆಸ್ಟರ್ನ್ ಮ್ಯೂಸಿಕ್ ಅದ್ ಬೇರೆ, ಆಮೇಲೆ ಲೈಟ್ ಮ್ಯೂಸಿಕ್ ಬೇರೆ, ಸುಗಮ ಸಂಗೀತ ಅಂತ. ಹೀಗಾಗಿ ಇವೆಲ್ಲ ಈಗ ನಾನು ಯಾವ್ಯಾವ ಹೆಸರು ಹೇಳಿದ್ನೋ ಎಲ್ಲವನ್ನೂ ಕೂಡ ಅತ್ಯಂತ ಕ್ರಮಬದ್ಧವಾಗಿ, ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿಕೊಂಡು ಫೀಲ್ಡಿಗೆ ಬಂದಿದ್ದಾರೆ. ಇವೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಪಂಡಿತ್ ಪರಮೇಶ್ವರ್ ಹೆಗಡೆ ಅವರ ಹತ್ರ ಅನೇಕ ವರ್ಷಗಳ ಕಾಲ ಕಲಿತರು. ಆಮೇಲೆ ಲೈಟ್ ಮ್ಯೂಸಿಕ್ ಅನ್ನು ನರಹರಿ ದೀಕ್ಷಿತ್ ಅವರಿಂದ ಕಲಿತರು. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ರೀತಿಯ ಸಂಗೀತವನ್ನು ಕಲಿತ್ಕೊಂಡು ಈಗ ಪ್ಲೇಬ್ಯಾಕ್ ಸಿಂಗರ್ ಆಗಿ ಬಂದಿದ್ದಾರೆ. ಜೊತೆಗೆ ನಾವೆಲ್ಲ ತುಂಬಾ ಮೆಚ್ಚಿಕೊಳ್ಳುವಂತ ಕಾರ್ಯಕ್ರಮ ಸರೆಗಮಪ, ಜಿ ಸರೆಗಮಪದ ಚಾಂಪಿಯನ್ ಕೂಡ ಆದಂಥವರು, ಜಿ ಸರೆಗಮಪದ ಚಾಂಪಿಯನ್ ಆಗಿ ಗುರುತಿಸಿಕೊಂಡಂಥವರು. ಸೆಮಿಫೈನಲಿಸ್ಟ್ ಆದ್ರು, ಒಂದು ಸೀಸನ್ ಸೆಮಿಫೈನಲಿಸ್ಟ್ ಆದ್ರು, ಆಮೇಲೆ ಚಾಂಪಿಯನ್ ಆದ್ರು. ಹೀಗಾಗಿ ಒಂದೊಂದೇ ಮೆಟ್ಟಿಲನ್ನ ಏರ್ತಾ ಈಗ ಪ್ಲೇಬ್ಯಾಕ್ ಸಿಂಗಿಂಗ್ ನಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡಿ ಅನೇಕ ದಿಗ್ಗಜ ಸಂಗೀತ ಸಂಯೋಜಕರಿಂದ ಹೊಗಳಿಸಿಕೊಂಡು ಅನೇಕರೊಟ್ಟಿಗೆ ಹಾಡಿದ್ದಾರೆ. ಇನ್ಫ್ಯಾಕ್ಟ್ ಸೋನು ನಿಗಮ್, ಬಾಲಿವುಡ್ ಸೂಪರ್ ಸ್ಟಾರ್ ಸಿಂಗರ್ ಸೋನು ನಿಗಮ್ ರವರ ಒಂದು ಗಾಯನದ ಜೊತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ಹೀಗಾಗಿ ರಿಯಲಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ನಮ್ಗೆಲ್ರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಇದು. ಇಂಥ ಒಬ್ಬ ಗಾಯಕಿ ಇವತ್ತು ನಮ್ಮ ಜೊತೆಗೆ ಒಂದಷ್ಟು ಹೊತ್ತು ಕಳಲಿಕ್ಕಿದ್ದಾರೆ. ಅವರಿಗೆ ತಿಳಿದಂತ ಒಂದಷ್ಟು ಸಂದೇಶವನ್ನು ಕೊಡ್ಲಿಕ್ಕಿದ್ದಾರೆ. ಒಂದಷ್ಟು ಒಳ್ಳೆಯ ಮೆಸೇಜಸ್ ಅವರಿಂದ ಬರುತ್ತೆ. ಜೊತೆಗೆ ಒಂದಷ್ಟು ಹಾಡನ್ನು ಹಾಡ್ತಾರೆ, ರೈಟ್? ಒಂದಷ್ಟು ಹಾಡನ್ನು ಹಾಡ್ತಾರೆ. ಸೊ ಮುಂದಿನ ಕ್ಷಣಗಳು ಒಂದಷ್ಟು ಸುಂದರ ಕ್ಷಣಗಳಿಗೆ ಈ ರಾಯಲ್ ಕಾಲೇಜ್ ಸಾಕ್ಷಿ ಆಗಲಿದೆ ಹೇಳುವಂತ ಸಂಪೂರ್ಣ ಭರವಸೆಯೊಂದಿಗೆ ಮಾತು ಮುಗಿಸ್ಬಿಡ್ತೇನೆ. ಥ್ಯಾಂಕ್ ಯು ಸೋ ಮಚ್. Thank you, sir. A ray of light is a ray of hope. Let's all leave the darkness and step towards the bright path. Now it's time for Deepa Prajwalan. I would request our chief guest, Ms. Prithvi, to do the honor. With all respect, I would request other dignitaries to join her. Now I would request our chief guest, Ms. Prithvi Bhatt, to address
was the gathering? ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ಕಾಲೇಜ್ಗೆ ಬಂದಿರೋ ಅಷ್ಟು ಖುಷಿ ಆಗ್ತದೆ. ನಾನು ಜಸ್ಟ್ ಸ್ಟಡೀಸ್ ಮುಗಿಸಿದೆ ಮೊನ್ನೆ, ಬಟ್ ಏನೋ ಆ ಕಾಲೇಜ್ ಫೀಲ್ಸ್ ಎಲ್ಲ ಬರ್ತಿದೆ ನನಗೆ. ನಮ್ಮ ಕಾಲೇಜ್ ಫೆಸ್ಟ್ ಆ ಥರ ಬರ್ತಿದೆ. ಸೊ ಹೆಂಗಿದೆ ಕಾಲೇಜು? ಸೂಪರಾ? ನನಗೂ ನೋಡಿದೆ ನಾನು, ತುಂಬ ಚೆನ್ನಾಗಿದೆ ಕಾಲೇಜ್, ರಾಯಲ್ ಕಾಲೇಜು. ಸೊ ಕಂಗ್ರ್ಯಾಚುಲೇಷನ್ಸ್ ಸರ್ ಆ್ಯಂಡ್ ಮ್ಯಾಮ್. ಇನ್ನೂ ಒಳ್ಳೇದಾಗಲಿ, ಪಿ ಯುಲಿ ಒಳ್ಳೆ ಮಾರ್ಕ್ಸ್ ಬರಲಿ, ಅಂದರೆ ಸ್ಟೇಟ್ ರ್ಯಾಂಕ್ ಎಲ್ಲ ಬರಲಿ. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ನಾನು ಎಷ್ಟು ಬೇಕಂದ್ರೂ ಹಾಡ್ತೀನಿ, ಬಟ್ ನನಗೆ ಮಾತಾಡೋಕ್ಕೆ ಬರಲ್ಲ. ಹಾಡ್ತೀನಿ. ಯಾರೆಲ್ಲ ಇಲ್ಲಿ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ದೀರಾ? ಯಾರು ಹೋಗ್ತಿಲ್ವಾ ನಿಜ? ಓಕೆ, ಬಟ್ ಯಾರಿಗಾದ್ರೂ ಇಂಟ್ರೆಸ್ಟು ಇಲ್ವಾ? ಯಾರಿಗೂ ಮ್ಯೂಸಿಕ್ ಕೇಳ್ತೀರಾ ಅಲ್ವಾ? ಎಲ್ಲ ಕೇಳ್ತೀರಾ, ಸೊ ಲೈಕ್ ಮಾಡ್ತೀರಾ, ರೀಲ್ಸ್ ಬಂದರೆ ಲೈಕ್ ಮಾಡ್ತೀರಾ. ಓಕೆ, ಬಟ್ ನಿಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಯಾವುದೇ ಆರ್ಟ್ ಫಾರ್ಮ್ ಆಗಿರಲಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕ್ಲಾಸ್ಗೆ ಹೋಗ್ಬಿಟ್ಟೆ ಕಲಿಬೇಕು. ಲೈಕ್ ನಾನೆಲ್ಲೋ ಯೂಟ್ಯೂಬ್ ನೋಡ್ಕೊಂಡು ಕಲಿತೀನಿ, ಇನ್ನೊಬ್ರು ನೋಡ್ಕೊಂಡು ಕಲಿತೀನಿ ಅಂದರೆ ಅದು ಬರೋದೇ ಇಲ್ಲ ವಿದ್ಯೆ. ಬಿಕಾಸ್ ನೀವು ಹೆಂಗೆ ಸ್ಟಡೀಸ್ನ ನೀವು ಕಾಲೇಜ್ ಅಥವಾ ಸ್ಕೂಲ್ಗೆ ಹೋಗ್ಬಿಟ್ಟು ಕಲಿತೀರೋ ಹಾಗೆ ಆರ್ಟ್ ಫಾರ್ಮ್ಸ್ಗೂ ಒಂದು ಟೀಚಿಂಗ್ ಬೇಕು, ಆ ಲರ್ನಿಂಗ್ ಪ್ರಾಸೆಸ್ ಬೇಕು. ಸೊ ಯಾರಿಗೆಲ್ಲ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಜಾಯಿನ್ ಆಗಿ ಮ್ಯೂಸಿಕ್ ಕ್ಲಾಸ್ಗೆ. ಎಂದು ಸೋಲದು ಸೋತು ತಲೆಯ ಬಾಗದು, ಸೂರ್ಯನಿಂದ ತಾಯಿಯಳೆಗೂ ಸಂಜನಿಂದ ತಂದೆಯಳೆಗೂ ನನ್ನ ಮಮ್ಮಿ ಡ್ಯಾಡಿಯ ಅಣಿಗೂ ಹೋಲಿವರು. ಈಗ ತಾನೇ ಮೂಡಿದೆ ಕನಸಲ್ಲಿ ಬಳಿ ಬಂದು ಮುತ್ತಾಡಿ. The influence of a good teacher can never be erased. Royal College takes the immense pleasure to honor teachers who have rendered and continues to change many students' lives. Today, we have Lingaraju Sir Kannada teacher from Blooming Glory High School and Jayadeep Chikkarna, a senior teacher from 7th Day Adventist School. Welcome, sir. Requesting the dignitaries to do the honor. It is our custom to honor the teacher in the name of Guru Gaurav. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರೀತಾರೆ. ಮನಸ್ಸಿದ್ರೆ ಮಾರ್ಗ. ವಿದ್ಯೆ ಯಾರ ಒಂದು ಸ್ವತ್ತಲ್ಲ, ಸಾಧಕರ ಸ್ವತ್ತು. ಉದಾಹರಣೆ, ಕಳ್ಳಕಾಕರು ಕದಿಯಲಾಗದ, ಅಣ್ಣ ತಮ್ಮಂದಿರು ಭಾಗ ಕೇಳಲಾಗದ, ಸರ್ಕಾರ ತೆರಿಗೆ ಕೇಳಲಾಗದ ಸಂಪತ್ತು ಅಂತಂದ್ರೆ ವಿದ್ಯೆ. ತಾವು ಇಂತಹ ಒಂದು ದೇಗುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ಕಾಲೇಜಿನ ಹೆಸರು ರಾಯಲ್ ಕಾಲೇಜ್ ಅಂತ. ಯಾವತ್ತು ತಂದೆ ತಾಯಿಗಳಲ್ಲಿ ಬೇಡಿಕೆ ಇಡಕ್ ಹೋಗಬೇಡಿ.
ಅಪ್ಪ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನನಗೆ ರಾಯಲ್ ಎನ್ಫೀಲ್ಡ್ ಬಂದು ಒಂದು ಗಾಡಿ ಕೊಡಿಸ್ತಾ, ನೀವು ಯಾವತ್ತೂ ಕೂಡ ಡಿಮ್ಯಾಂಡ್ ಮಾಡೋಕೆ ಹೋಗಬೇಡಿ. ನಿಮ್ಮ ಬದುಕನ್ನ, ನಿಮ್ಮ ಜೀವನವನ್ನ ರಾಯಲ್ ಆಗಿ ರೂಪಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ನಾನು ಸಾಧಿಸ್ತೀನಿ, ಮನುಷ್ಯರಾಗಿ ಹುಟ್ಟಿದೀವಿ, ಜೀವನದಲ್ಲಿ ಏನಾರು ಅಚೀವ್ ಮಾಡಬೇಕು ಅನ್ನೋ ಒಂದು ಮನಸ್ಸಿದ್ರೆ ಖಂಡಿತ ನಾವು ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇಲ್ಲಿ ಒಂದು ವಿದ್ಯಾ ದೇಗುಲ ಇದೆ, ವಿದ್ಯಾಭ್ಯಾಸ ಕಲ್ಪಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಸಂಸ್ಥೆಗೆ, ತಂದೆ ತಾಯಿಗಳಿಗೆ ವಿಶೇಷವಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನೀವು ಹೆಚ್ಚು ಒಂದು ಆಸಕ್ತಿಯನ್ನು ಕೊಡಿ. ಎಲ್ಲ ಒಂದು ಜೀವನವನ್ನು ಎಂಜಾಯ್ ಮಾಡಲಿಕ್ಕೆ ಮುಂದೆ ಅವಕಾಶಗಳು ಬರ್ತವೆ. ಅವಕಾಶ ಇರೋವರೆಗೂ ನಾವು ಕಾಯಬೇಕಾಗುತ್ತೆ. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಏನಾಗಿದೆ, ಈಗ ಆನ್ಲೈನ್ ಕ್ಲಾಸ್ ಬಂದು ಮೊಬೈಲನ್ನು ಒಂದು ವಸ್ತುತಿಗೆ ನಾವು ಅಟ್ರಾಕ್ಟ್ ಆಗಿಬಿಟ್ಟಿದ್ದೀವಿ. ಮೊಬೈಲ್ ಹೇಳುತ್ತೆ, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ಜೀವನ ಪೂರ್ತಿ ತಲೆ ಎತ್ತಿ ಬಾಳದಂತೆ ಮಾಡುತ್ತೇನೆ. ಅದೇ ಪುಸ್ತಕ ಹೇಳುತ್ತೆ, ನೀನು ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ಜೀವನ ಪೂರ್ತಿ ತಲೆ ಎತ್ತಿ ಬಾಳುವಂತೆ ಮಾಡುತ್ತೇನೆ ಅಂತೇಳಿ ಪುಸ್ತಕ ಹೇಳುತ್ತೆ. ಇದೇ ಒಂದು ಮಾರ್ಗ ಅಂತ ಏನಿಲ್ಲ. ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ನೂರಾರು ದಾರಿಗಳು, ಅವಕಾಶಗಳು ಇರ್ತವೆ. ಖಂಡಿತ ಜೀವನದಲ್ಲಿ ಏನಾರು ಒಂದು ಅಚೀವ್ ಮಾಡಿ. ಯಾಕೆ ಅಂತಂದ್ರೆ, ನಾವು ಹುಟ್ಟಿದಾಗ ಹೆಸರು ಇರಲ್ಲ, ಉಸಿರು ಇರುತ್ತೆ. ನಾವು ಸತ್ತಾಗ ಉಸಿರು ಇರಲ್ಲ, ಹೆಸರು ಇರುತ್ತೆ. ನಾವು ಸತ್ತಾಗ ಬೆನ್ನ ಹಿಂದೆ ಎಷ್ಟು ಜನ ಬರ್ತಾರೆ ಅನ್ನೋದೇನಿದೆ, ನಾವು ಮಾಡಿದ ಒಂದು ಸಾಧನೆಗೆ ಕೈಗನ್ನಡಿಯಾಗಿರುತ್ತೆ. ಟೈಮ್ ಈಸ್ ಮನಿ. ಮನೆಗೆ ಒಂದು ಕಾಲಕ್ಕೆ ಹೆಚ್ಚಿನ ಒಂದು ಮಹತ್ವನ ಕೊಡಿ. ನಿಮ್ಮ ಜೀವನ ರೂಪಿಸ್ಕೊಳ್ಳಿ. ನೋಡಿ, ಈ ಒಂದು ಕಾಲೇಜಿನ ಪ್ರಾಂಶುಪಾಲರು, ಆಡಳಿತ ವರ್ಗದವರು, ನೀವುಗಳು ಎಲ್ಲರೂ ಕೂಡ ಇಲ್ಲಿ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಒಂದೊಂದು ಕಾಲದಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಈ ದಿನ ಬೋಧನೆಯನ್ನ ಮಾಡಿ ನನ್ನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇನ್ಸ್ಪಿರೇಷನ್ ನೀಡುವಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಎಷ್ಟೋ ಮಕ್ಕಳನ್ನ ಸುಮಾರು ಒಂದು 35 ವರ್ಷದಿಂದ ನಾನು ಈ ಒಂದು ಟೀಚಿಂಗ್ ಅಥವಾ ಈ ಒಂದು ಬೋಧನಾ ಕಾರ್ಯದಲ್ಲಿದ್ದೇನೆ. ಈ ಒಂದು ವೇದಿಕೆಗೆ ತಂದು ನಮ್ಮನ್ನ ಗುರು ಗೌರವ ಪುರಸ್ಕಾರವನ್ನ ನೀಡಿದ್ದೀರಾ. ಸೊ ಅದಕ್ಕೋಸ್ಕರ ನಿಮಗೆ ನಾವು ಚಿರಋಣಿ ಆಗಿರ್ತೇವೆ. ಎ ಗುಡ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ ದ ಚೈಲ್ಡ್, ಇನ್ಸ್ಪೈರ್ ದ ಸ್ಟೂಡೆಂಟ್ಸ್. ಸೊ ಆಸ್ ಎ ಟೀಚರ್, ಆಸ್ ಎ ಪ್ರೊಫೆಸರ್, ಆಸ್ ಎ ಲೆಕ್ಚರರ್, we need to inspire the children to just become a very good, excellent students in the field of education. So, ನಾನೇನು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು. ಸೊ ನಾಳೆ ಈ ದೇಶ, ಈ ಸಂಸ್ಕೃತಿ, ಈ ಒಂದು ನಾಡು ನಿಮ್ ಕೈಲಿದೆ. ಟೀಚಿಂಗ್ ಈಸ್ ವೆರಿ ನೋಬಲ್ ಪ್ರೊಫೆಷನ್ಸ್ that shapes and models the character of the student. ಮುಖ್ಯವಾಗಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ನಿಮ್ಮ ಆಸಕ್ತಿಯನ್ನು ವಹಿಸಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಈ ಒಂದು ಸಂಸ್ಥೆಗೆ, ಮುಖ್ಯವಾಗಿ ರಾಯಲ್ PU ಕಾಲೇಜ್, ನಾನೆಲ್ಲ ಕಡೆ ಕೇಳ್ಕೊಂಡಿದ್ದೆ, ಕಾಲೇಜ್ಗಳಲ್ಲಿ ಮೇ ಬಿ ಸೈನ್ಸ್ ಗ್ರೂಪ್ ಇದೆ, ಆರ್ಟ್ಸ್ ಗ್ರೂಪ್ ಇದೆ, ಕಾಮರ್ಸ್ ಅಂತ ಹೇಳಿ. ಬಟ್ ಇಲ್ಲಿ ಮುಖ್ಯವಾಗಿ ಸರ್ ಹೇಳ್ತಾ ಇದ್ರು, ಇಷ್ಟು ಜನ ಮಕ್ಕಳಿದ್ದಾರೆ, ನಂತರ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀವಿ. ಇಟ್ ಇಸ್ ಪ್ರೌಡ್ ಅಂತ ನಾನು ನೆನೆಸ್ತೀನಿ. ಸೊ ಇಂಥ ಮತ್ತೆ ಶಿಕ್ಷಕ ವೃತ್ತಿಯಲ್ಲಿ ಅನೇಕ ಬೋಧಕರಿದ್ದಾರೆ. ಅವರ ಒಂದು ಮಾರ್ಗದರ್ಶನವನ್ನ ತಗೊಳ್ರಿ. ಅತ್ಯಂತ ಒಳ್ಳೆಯ ಅದ್ಭುತ ಕಾರ್ಯಗಳನ್ನ ಮಾಡಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಎಲ್ಲ ಶುಭವಾಗ್ಲಿ. ಧನ್ಯವಾದಗಳು. Time to give away the prizes for the first quarterly test academic stars. I would request our chief guest to give away the prizes. ಸಂಗೀತವೆಂಬ ಅದ್ಭುತ ಪ್ರಪಂಚದಲ್ಲಿ ಗಾಯಕಿಯಾಗಿ ಪ್ರಸ್ತುತ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ಯುವ ಗಾಯಕಿಯಾಗಿ ಪ್ರಸಿದ್ಧಿ ಪಡೆದವರೇ ಪೃಥ್ವಿ ಭಟ್. ಮೂಲತಃ ಕಾಸರಗೋಡಿನವರಾದ ನೀವು ಸುಸಂಸ್ಕೃತ ಹವ್ಯಕ ಕುಟುಂಬದಲ್ಲಿ ಜನಿಸಿ ನಿಮ್ಮ 4ನೇ ವರ್ಷದಿಂದಲೇ ಸಂಗೀತ ಕಲಿಕೆಯನ್ನು ಪ್ರಾರಂಭಿಸಿ ವಿದೂಷಿ ಜಯಲಕ್ಷ್ಮಿ ಭಟ್ ರವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪಂಡಿತ್ ಪರಮೇಶ್ವರ್ ಹೆಗಡೆ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ನರಹರಿ ದೀಕ್ಷಿತ್ ರವರಿಂದ ಸುಗಮ ಸಂಗೀತವನ್ನು ಅಭ್ಯಾಸಿಸಿದ್ದೀರಿ. ಮುಂದೆ ಗಾಯಕವನ್ನೇ ವೃತ್ತಿಯನ್ನಾಗಿಸಿಕೊಂಡ ತಾವು
ಜಿ ಕನ್ನಡದ ಸರಿಗಮಪದ 15ನೇ ಸೀಸನ್ ಸೆಮಿ ಫೈನಲಿಸ್ಟ್ ಆಗಿ ರೇಡಿಯೋ ಸಿಟಿ ಸೂಪರ್ ಸಿಂಗರ್ನ ರನ್ನರ್ ಅಪ್ ಆಗಿ ಹಾಗೂ ಜಿ ಕನ್ನಡ ಸರಿಗಮಪದ ಚಾಂಪಿಯನ್ ಆಗಿ ಹೊರಹೊಮ್ಮಿ ನಂತರ ಕನ್ನಡ ಚಲನಚಿತ್ರರಂಗದ ಹಿನ್ನೆಲೆ ಗಾಯಕಿಯಾಗಿ ಈಗಾಗಲೇ ಅನೇಕ ಸೂಪರ್ ಹಿಟ್ ಚಿತ್ರಗೀತೆಗಳು ನೀಡಿದ್ದೀವಿ. ಅದರ ಜೊತೆಗೆ ಸಾಕಷ್ಟು ಆಲ್ಬಮ್ ಸಾಂಗ್ಸ್ಗಳು, ಭಕ್ತಿ ಗೀತೆಗಳು, ಕಿರುತೆರೆ ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳಿಗೂ ನಾವು ಧ್ವನಿಯಾಗಿದ್ದೀವಿ. ಕನ್ನಡ ಚಲನಚಿತ್ರ ಕ್ಷೇತ್ರದ ದಿಗ್ಗಜ ಸಂಗೀತ ನಿರ್ದೇಶಕರುಗಳಾದ ಡಾಕ್ಟರ್ ಹಂಸಲೇಖ, ವಿ ಮನೋಹರ್, ಅರ್ಜುನ್ ಜನ್ಯ ಮುಂತಾದವರ ಗಾಯನಗಳಿಗೆ ತಾವು ಧ್ವನಿಯಾಗಿದ್ದೀವಿ. ಇದುವರೆಗೂ 500ಕ್ಕೂ ಹೆಚ್ಚು ಕಚೇರಿ ನೀಡಿದ ನೀವು ಸೋನು ನಿಗಮ್, KS ಚಿತ್ರ, ರಾಜೇಶ್ ಕೃಷ್ಣನ್, ವಿಜಯ ಪ್ರಕಾಶ್ ಮುಂತಾದ ಪ್ರಖ್ಯಾತ ಗಾಯಕರೊಂದಿಗೆ ಹಾಡಿ ಜನಪ್ರಿಯತೆಯನ್ನು ಗಳಿಸಿದ್ದೀರಿ. ಇಂತಹ ಒಬ್ಬ ಪ್ರಸಿದ್ಧ ಹಿನ್ನೆಲೆ ಗಾಯಕಿಯಾಗಿರುವ ತಮ್ಮನ್ನು ನಮ್ಮ ರಾಯಲ್ ಕಾಲೇಜಿನ ಪ್ರತಿಷ್ಠಿತ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಸೀಸನ್ 2ರ 3ನೇ ಎಪಿಸೋಡ್ನಲ್ಲಿ ಗಾನವಲ್ಲರಿ ಎಂಬ ಬಿರುದಿನೊಂದಿಗೆ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ದೇವರು ನಿಮಗೆ ಇನ್ನೂ ಹೆಚ್ಚಿನ ಕೀರ್ತಿ, ಆಯುಷು, ಆರೋಗ್ಯಗಳನ್ನು ನೀಡಲಿ ಎಂಬ ಹಾರೈಕೆ ನಮ್ಮದಾಗಿದೆ. ಡಾಕ್ಟರ್ ದೇವರಾಜ್ ಬಿಗೆ, ಸಂಸ್ಥಾಪಕ ಅಧ್ಯಕ್ಷರು, ರಾಯಲ್ ಕಾಲೇಜ್. ಡಾಕ್ಟರ್ ಲಕ್ಷ್ಮೀಶ್ ಹೆಗಡೆ ಸೋಟ, ಪ್ರಾಚಾರ್ಯರು, ರಾಯಲ್ ಕಾಲೇಜ್. ದಿನಾಂಕ 31ನೇ ಆಗಸ್ಟ್ 2024, ಸ್ಥಳ ರಾಯಲ್ ಕಾಲೇಜ್, ಮತ್ತಿಕೆರೆ, ಬೆಂಗಳೂರು. ಥ್ಯಾಂಕ್ ಯು. Please put your hands together, students. ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ಶ್ರೇಷ್ಠ ನಾಡಿನ ಗಾಯಕಿ ಪೃಥ್ವಿ ಭಟ್ ಅವರೇ, ಹಾಗೂ ಪ್ರಾಚಾರ್ಯರಾದಂತಹ ಲಕ್ಷ್ಮೀಶ್ ಹೆಗಡೆ ಸೋಂದರ್ ಅವರೇ, ಲಿಂಗರಾಜ್ ಸರ್, ಹಾಗೂ ನಮ್ಮ ಅತಿಥಿಗಳಾದಂತಹ ಉಳಿದ ಎಲ್ಲ ಗಣ್ಯರಿಗೆ ನಮಸ್ಕಾರವನ್ನು ಹೇಳುತ್ತಾ, ಇದುವರೆಗೂ ನೀವು ಕಾರ್ಯಕ್ರಮವನ್ನ ಪೂರ್ಣ ಪ್ರಮಾಣದಲ್ಲಿ ಆಲಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಉತ್ಸಾಹ, ಒಂದು ಹೊಸ ಹುಮ್ಮಸ್ಸು ಈ ಕಾರ್ಯಕ್ರಮದ ಮೂಲಕ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇದುವರೆಗೂ ನೀವೆಲ್ಲ ನೋಡಿದಂತಹ ಈ ಕಾರ್ಯಕ್ರಮದ ರೂಪ ಅತ್ಯಂತ ಸೊಗಸಾಗಿ ಮೂಡಿಬಂತು. ಸಾಧನೆ ಅನ್ನುವಂತಹ ಏನು ಶಕ್ತಿ ಇದೆ, ಆ ಸಾಧನೆಯ ಸಾಧಕಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ನಿಮ್ಮೆಲ್ಲರ ನಡುವೆ ಇರುವಂತದ್ದು ದ ಗ್ರೇಟ್ ಪೃಥ್ವಿ ಭಟ್ ಅವ್ರು ಹೇಳ್ತಾರೆ. ಈಗ ತಾನೇ MCOM ಕಂಪ್ಲೀಟ್ ಮಾಡುವಂತವ್ರು 4ನೇ ವಯಸ್ಸಿಗೆ ಸಂಗೀತದ ಅಭ್ಯಾಸವನ್ನ ಪ್ರಾರಂಭ ಮಾಡಿ MCOM ಕಂಪ್ಲೀಟ್ ಆಗೋದ್ರ ಒಳಗೆ ಇಡೀ ನಾಡು ಮತ್ತೆ ಇಡೀ ದೇಶ ಕಂಡಂತಹ ಅಪ್ರತಿಮ ಪ್ರತಿಭೆಯಾಗಿ ಗುರುತಿಸಿಕೊಂಡಂತವ್ರು ಪೃಥ್ವಿ ಭಟ್. ಅಂದ್ರೆ ಯಾಕಿದನ್ನ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಧನೆ ಮಾಡೋದಕ್ಕೆ ಬೇಕಾಗಿರುವಂತಹ ತಯಾರಿ ಎಂತಹದ್ದು. ಸಾಧನೆ ಯಾರೊಬ್ಬರ ಆಸ್ತಿ ಅಲ್ಲ, ಅದು ಎಲ್ಲರಿಗೂ ದಕ್ಕುವಂತದ್ದಲ್ಲ. ಅದು ಸಾಧಿಸಿದವರಿಗೆ ಮಾತ್ರ. ಯಾರಿಗೆ ಗುರು ಗೌರವ ಇರುತ್ತೋ, ಯಾರಿಗೆ ಗುರು ಭಕ್ತಿ ಇರುತ್ತೋ, ಯಾರಿಗೆ ತಂದೆ ತಾಯಿ ಮೇಲೆ ಅಪಾರವಾದಂತಹ ಗೌರವ ಇರುತ್ತೋ, ಭಕ್ತಿ ಇರುತ್ತೋ, ಪ್ರೀತಿ ಇರುತ್ತೋ, ಯಾರಿಗೆ ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಧಾರ್ಮಿಕತೆ ಬಗ್ಗೆ ಭಕ್ತಿ ಇರುತ್ತೋ, ಅವರಿಗೆ ಮಾತ್ರ ಈ ಸರಸ್ವತಿ, ಈ ಶಾರದೆ, ಈ ವಿದ್ಯೆ ಒಲಿಯುತ್ತೆ. 1 ವರ್ಷದ ಸಾಧನೆ ಎಲ್ಲ ಇದು. ಇವತ್ತು ಕಿರು ವಯಸ್ಸಿಗೆ ಸೆಲೆಬ್ರಿಟಿ ಚೇರಲ್ಲಿ ಕೂತ್ಕೊಳ್ಳುವಂತಹ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ, ನೀವುಗಳು ಏನ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ಯಾವ್ದಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಏನನ್ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಆದ್ರೆ ಆಯ್ಕೆ ಮಾಡಿಕೊಂಡದ್ದಕ್ಕೆ ಎಷ್ಟರ ಮಟ್ಟಿಗೆ ನಾನು ನ್ಯಾಯ ಕೊಡ್ತೀನಿ, ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ನಾನು ದುಡಿಮೆ ಮಾಡ್ತೀನಿ, ಯೋಚನೆ ಮಾಡಿ. ನಿಮ್ಮೊಳಗೂ ಕೂಡ ಎಲ್ಲೋ ಇಂತಹದ್ದೊಂದು ಸಾಧಕರು ಇರ್ತಾರೆ, ಅದು ನಿಮಗೆ ಅರಿವಾಗಲಿ. ಯಾವುದು ಬುದ್ಧಿಯಲ್ಲಿ ಉಳಿಯುತ್ತೋ ಅದು ತಾತ್ಕಾಲಿಕ, ಟೆಂಪರವರಿ ಮೆಮೊರಿ. ಅದು ಯಾಕೆ ಅದು ಶಾಶ್ವತ ಉಳಿಯಲ್ಲ, ಕೇವಲ ಟೆಂಪರವರಿ ಮೆಮೊರಿ ಆಗುತ್ತದು. ಯಾವುದು ಹೃದಯದಲ್ಲಿ ಉಳಿಯುತ್ತೋ ಅದು ಶಾಶ್ವತವಾದಂತಹ ನೆನಪಾಗುತ್ತೆ. ನೀವು ಶಾಶ್ವತವಾದಂತಹ ನೆನಪು ಅಂದ್ರೆ ನೀವು ಪಡೆಯುವಂತಹ ಜ್ಞಾನ ನಿಮ್ಮ ಹೃದಯದಲ್ಲಿ ಉಳಿಬೇಕು, ಬುದ್ಧಿಯಲ್ಲ. ಆ ಹೃದಯದಲ್ಲಿ ಯಾವುದು ಸ್ಥಾನ ಪಡೆಯುತ್ತೋ ಅದು ನಿಮ್ಮ ಜೀವನ ಪೂರ್ತಿ ನಿಮ್ಮ ಜೊತೆ ಇರುತ್ತೆ, ನಿಮ್ಮ ಒಟ್ಟಿಗಿರುತ್ತೆ. ಎಲ್ಲಾ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೆ. ಹಾಗಾಗಿ ನೀವು ಈ ಕಾಲೇಜಿನ ಅಂಗಳದ ಒಳಗೆ ಬಂದ ದಿನದಿಂದ ಕೊನೆಯ ದಿನದವರೆಗೆ ನಮ್ಮಲ್ಲಿ ಇಂತಹದ್ದೊಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಅಥವಾ ಸೆಲೆಬ್ರಿಟಿ ಕಾರ್ಯಕ್ರಮಗಳು ಅಥವಾ ಈ ರೀತಿ ಇನ್ಸ್ಪೈರ್ ಸೀರೀಸ್ಗಳು ನಾವು ಮಾಡ್ತಾನೆ ಇರ್ತೀವಿ. ನೋಡಿ, ನೀವು ನಾಳೆ ಇದೇ ಸ್ಥಾನದಲ್ಲಿ ಕೂರುವಂತಹ ಅವಕಾಶ ನಿಮ್ಮ ಬದುಕಲ್ಲಿ ಬಂದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕ್ಷಣ ಹೇಗಿರುತ್ತೆ, ನಿಮಗೆಷ್ಟು ಸಂತೋಷ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗೆ ಸರ್ ಹೇಳಿದ್ರು, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. 100%. ನೀವು 1 ತಿಂಗಳು ಕಾಲೇಜಿಗೆ ಬರದೆ ಮನೆಯಲ್ಲೇ ಕೂತ್ಕೊಳ್ಳಿ, ಗೊತ್ತಾಗತ್ತೆ ಸ್ಟೂಡೆಂಟ್ ಲೈಫ್ ಅಂದ್ರೆ ಏನು ಅಂತ ಹೇಳಿ.
ಒಂದೊಂದು ದಿನ ನರಕ ಅನ್ಸುತ್ತೆ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ, ರಾಯಲ್ ಕಾಲೇಜಲ್ಲಿ ಓದುವಂತಹ ಮಕ್ಕಳು ನಿಮ್ಮ ನಡೆ, ನಿಮ್ಮ ನುಡಿ, ಈ ನಡೆ ಮತ್ತೆ ನುಡಿ ಬಹಳ ಮುಖ್ಯವಾಗಿ ನಿಮ್ಮ ನುಡಿ ಶುದ್ಧವಾಗಿರ್ಬೇಕು. ಅದು ನಿಮ್ಮ ಸಂಸ್ಕಾರ ಆಗ್ಬೇಕು. ಹೊರಗಡೆ ಯಾರಾದ್ರೂ ಕೇಳಿಸ್ಕೊಂಡಾಗ ಯಾವ ಕಾಲೇಜ್ ಮಕ್ಕಳಪ್ಪ ಇವರು ಅಂತ ಅನ್ಬೇಕು. ಆಹಾ, ಯಾವ ಕಾಲೇಜ್ನವರಪ್ಪ ಇವರು ಅನ್ನೋ ಹಾಗೆ ನಿಮ್ಮ ನುಡಿ ಖಂಡಿತ ಇರಬಾರದು. ಈ ಆಶಯದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗೋದಕ್ಕೆ ಮೂಲ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಆಚಾರ್ಯರಾದಂತಹ ಡಾಕ್ಟರ್ ಲಕ್ಷ್ಮೀ ಹೆಗಡೆ ಸೋದರ್ ಅವರು. ಅವರಿಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಇಬ್ಬರು ಇವತ್ತು ಗೌರವ ಸ್ವೀಕಾರ ಮಾಡಿದಂತಹ ಗುರುಗಳಿಗೆ ನನ್ನ ಸಂಸ್ಥೆಯ ಪರವಾಗಿ ಅತ್ಯಂತ ಆತ್ಮೀಯ ಗೌರವವನ್ನ, ನಮಸ್ಕಾರಗಳನ್ನ ತಿಳಿಸ್ತೇನೆ. ಅದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪೋಷಕರು ಇವತ್ತು ನಮ್ಮ ಜೊತೆ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿಗೆ, ನಿಮ್ಮ ಈ ಒಂದು ಕರೆಗೆ, ನಮ್ಮ ಕರೆಗೆ ಹೋಗ್ಕೊಂಡು ನೀವು ಬಂದದ್ದು ನಮ್ಗೆ ಬಹಳ ಆನಂದ ಆಗಿದೆ. ನಿಮ್ಮ ಸಹಕಾರ ನಮಗೆ ನಿತ್ಯ ಇರಲಿ ಅಂತ ಭಾವಿಸ್ತಾ, ಈ ವರ್ಷ ನಮ್ಮ ಗುರಿ ಒಂದೇ, 100% ರಿಸಲ್ಟ್ ಬರಬೇಕು, ಸ್ಟೇಟ್ ರ್ಯಾಂಕ್ ಬರಬೇಕು. ಇದು ನಮ್ಮ ಗುರಿ. ಅದನ್ನ ಸಾಧಿಸುವ ನಿಟ್ಟಿನಲ್ಲಿ ನಾವು ಮುಂದೆ ಇದ್ದೇವೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಈ ಎರಡು ಸಂಗತಿಯಲ್ಲೂ ನಾವು ಹಿಂದೆ ಇಡೋ ಪ್ರಸಂಗನೇ ಇಲ್ಲ ಅಂತ ಹೇಳ್ತಾ, ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ನಿಮ್ಮಲ್ಲಿ ಒಂದು ಧಾರ್ಮಿಕ ಮತ್ತೆ ಭಾವೈಕ್ಯ ಸಂಬಂಧಗಳನ್ನ ಬೆಳೆಸೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಈ ಕಾಲೇಜಿನ ತಳಹದಿನೇ ನಾವು ಸಾಂಸ್ಕೃತಿಕವಾಗಿ ನಿಮ್ಮನ್ನ ಕಟ್ಟುವಂಥದ್ದು, ಬೆಳೆಸುವಂಥದ್ದು, ನಿಮ್ಮನ್ನ ಒಂದು ಶಕ್ತಿಯನ್ನು ಮೂಡಿಸುವಂಥದ್ದು. ಅವೆಲ್ಲ ಇದ್ದಾಗ ಮಾತ್ರ ಜೀವನಕ್ಕೆ ಒಂದು ನಿಜವಾದ ಅರ್ಥ ಇರುತ್ತೆ, ಜೀವನ ಉಲ್ಲಾಸವಾಗಿರುತ್ತೆ. ಆ ಉಲ್ಲಾಸ ಬದುಕು ನಿಮ್ಮ ಬದುಕಲ್ಲಿ ಇರಲಿ ಅಂತ ಹಾರೈಸ್ತಾ, ನಿಮಗೆಲ್ಲರಿಗೂ ಶುಭವನ್ನು ಕೋರ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತಿಗೆ ವಿದಾಯ ನೀಡುತ್ತೇನೆ. ನಮಸ್ಕಾರ. I wish you a very good afternoon to one and all present here. I take this opportunity to propose vote of thanks on this graceful occasion. First, I would like to extend my heartfelt thanks to our honorable chief guest, Ms. Prithvi Bhatt, a famous Sandalwood singer, for gracing today's event as a chief guest, ma'am. Thank you, ma'am. Next, I would like to extend my heartfelt thanks to Lingaraju D, senior Kannada teacher, and Sri Jaideep Chekana, senior teacher, for accepting our Guru Gaurav and being with us. Thank you, sir. Thank you, sir. Next, I'd like to extend my heartfelt thanks to our respected chairman, Dr. B.K. Devraj, sir, for his continuous support and encouragement. Thank you, sir. Next, I'd like to extend my heartfelt thanks to our managing director, Srimati Sujata Devraj, ma'am, for gracing today's event. Thank you, ma'am. Next, I would like to extend my heartfelt thanks to our beloved principal, Dr. Lakshmi Hegde Sondar, sir. ನನ್ನ ಇಲ್ಲಿ ಕರೆದಿದ್ದು ಶ್ರೀ ಲಕ್ಷ್ಮೀಶ್ ಹೆಗ್ಡೆ ಸರ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅವರಿಬ್ರ ಜೊತೆ ಸೊ ಸಾಧಕೆ ಅಂತೆಲ್ಲ ಹೇಳಿದ್ರು, ಏನೂ ಇಲ್ಲ, ನಾನು ಇನ್ನೂ ತುಂಬಾ ಕಲಿಬೇಕು. ಬಟ್ ನನ್ನ ಸಾಂಗ್ಸ್ ಎಲ್ಲ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಗಾಯಕಿ ಪೃಥ್ವಿ ಭಟ್. ಇವತ್ತು 31st ಆಗಸ್ಟ್ ನಾನು ಮತ್ತಿಕೆರೆಯಲ್ಲಿರುವ ರಾಯಲ್ ಕಾಲೇಜ್ಗೆ ಬಂದಿದ್ದೆ. ಸೊ ಮೇನ್ ರೋಡಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಇವ್ರು ಎವ್ರಿ ಮಂತ್ ಒಂದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರ. ಒಬ್ರನ್ನ ಕರೆಸ್ಬಿಟ್ಟು ವಿತ್ ದ ಅದರ್ ಟೀಚರ್ಸ್, ಅಂದ್ರೆ ಬೇರೆ ಟೀಚರ್ಸ್ ಕರೆದು ಸನ್ಮಾನ ಮಾಡ್ತಾರೆ. ಸೊ ವಿಚ್ ಇಸ್ ವೆರಿ ನೈಸ್ ಥಿಂಗ್. ಒಳ್ಳೆಯ ಕಾರ್ಯಕ್ರಮ. ಸೊ ತುಂಬಾ ಖುಷಿ ಆಯ್ತು ಬಂದು. ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಎನ್ವೈರನ್ಮೆಂಟ್ ಚೆನ್ನಾಗಿದೆ, ತುಂಬಾ ಹೈಜಿನಿಕ್ ಆಗಿದೆ ಎನ್ವೈರನ್ಮೆಂಟ್. ಆಮೇಲೆ ತುಂಬಾ ಒಳ್ಳೊಳ್ಳೆ ಫೆಸಿಲಿಟೀಸ್ ಕೂಡ ಇದೆ ಮಕ್ಕಳಿಗೆ. ಸೊ PU ಅಂದ್ರೆ ಬರೀ ಕಾಮರ್ಸ್ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ರಾಯಲ್ ಕಾಲೇಜ್. ಆಲ್ ದ ಬೆಸ್ಟ್.